ಆದಷ್ಟು ಬೇಗ ನಮ್ಮ ಕೈ ಕಪ್ ಬಂದ್ಬಿಡಿದೆ ಅಂತ ಅನಿಸ್ತಾ ಇದೆ. ಇನ್ನೂ ಸ್ವಲ್ಪ ಲಾಂಗ್ ಇದೆ, ಬೇಗ ಈ ಸಲನೂ ಕಪ್ ನಮ್ಮದೇ ಆಗಲಿ ಅಂತ ಆಶಿಸ್ತೀನಿ. ಯಾಕಂತಂದರೆ ನಾನು ಟಿ ವಿಲಿ ನೋಡ್ತಾ ಇದ್ದೆ, ಫಾರ್ ದ ಫಸ್ಟ್ ಟೈಮ್ ನಾನು ಗ್ರೌಂಡಿಗೆ ಬಂದು ನೋಡಿದ್ದು ತುಂಬ ಖುಷಿ ಆಯಿತು. ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಥ್ಯಾಂಕ್ಸ್ ಟು ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಪೊಲೀಸ್ ಇಲಾಖೆ ತುಂಬ ವೆಲ್ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಯಾವುದೇ ರೀತಿ ನುಗ್ಗಲಿಲ್ಲ, ಒಳಗಡೆ ಆರ್ಗನೈಸು ತುಂಬ ಚೆನ್ನಾಗಿದೆ. ಆ್ಯಂಡ್ ಜನರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಕುಣಿದಾಡ್ಬಿಟ್ಟಿದ್ದೀನಿ ಇನ್ಫ್ಯಾಕ್ಟ್. ಆ್ಯಂಡ್ RCB ಈ ಸಲನೂ ಕಪ್ ನಮ್ಮದೇ. ಎಂಟೈರ್ IPL ಇರೋರೆಲ್ಲ ನನ್ನ ಫೇವ್ರೆಟ್ ಪ್ಲೇಯರು. ಬಟ್ ನಮ್ಮ ಹೋಮ್ ಟೌನ್, ನಮ್ಮ ಇಲ್ಲಿ ಹೋಮ್ ಗ್ರೌಂಡ್ ಆಗಿರೋದ್ರಿಂದ RCB ಅಫ್ಕೋರ್ಸ್ ಮೈ ಫೇವ್ರೆಟ್. ವಿರಾಟ್ ಕೊಹ್ಲಿ, ಕುನಾಲ್ ಪಾಂಡ್ಯ ಆ್ಯಂಡ್ ಪಡಿಕಲ್ ಆ್ಯಂಡ್ ಇವಾಗ ಡೆವಿಲ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ, ಜೇಮ್ಸ್ ಡೆವಿಲ್, ಅವ್ರು ಎಲ್ಲರೂ ಇಷ್ಟ. ಆ್ಯಂಡ್ ಇಟ್ ವಾಸ್ ನೈಸ್. CSK ಮೂರು ಮ್ಯಾಚು ಸೋತಿದೆ. ಮತ್ತೆ ಅಪೋಸಿಟ್ ಟೀಮ್ ಬರುತ್ತಲ್ಲ ಮ್ಯಾಮ್, ಇದಂತೂ ಒಂಥರ ಕುರುಕ್ಷೇತ್ರ ಇದ್ದಂಗೆ. ಇವಾಗ ಅವ್ರ ವಿರುದ್ಧ ವಿನ್ ಆಗಿರೋದು ಎಷ್ಟು ಇಲ್ಲ ಮ್ಯಾಮ್. ನಾವು ಇಲ್ಲಿ ಎಲ್ಲ ಪ್ಲೇಯರ್ಸು ಹಾರ್ಡ್ ವರ್ಕ್ ಮಾಡ್ತಾರೆ. ಅವರೆಲ್ಲರೂ ನಮ್ಮ ದೇಶಕ್ಕೆ ಆಡಿರೋರೆ, ಆದರೆ ಬೇರೆ ಬೇರೆ ಟೀಮಲ್ಲಿ ವಿಂಗಡಣೆ ಆಗಿದ್ದಾರೆ. ಸೊ ಎಲ್ಲರೂ ಅವ್ರ ಎಫರ್ಟ್ನ ಹಾಕ್ತಾರೆ. ಸಮ್ಟೈಮ್ಸ್ ಲಕ್ ಅವ್ರ ಪಾಲಾಗುತ್ತೆ, ಸಮ್ಟೈಮ್ಸ್ ಬ್ಯಾಡ್ ಲಕ್ ಆಗುತ್ತೆ. ಬಟ್ ನಾವು ಯಾವತ್ತಿದ್ರು RCBನೇ ಗೆಲ್ಲಿ ಅಂತ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಎಲ್ಲ ಟೀಮವರು ನಮ್ಮ ಪ್ಲೇಯರ್ಸೇನೆ, ಎಲ್ಲರೂ ನಮ್ಮ ದೇಶಕ್ಕೆ ಆಡಿರೋರು ಇದ್ದಾರೆ ಎಲ್ಲ ಟೀಮಲ್ಲೂ. ಸೊ ಮೇ ದ ಬೆಸ್ಟ್ ಪರ್ಸನ್, ಮೇ ದ ಬೆಸ್ಟ್ ಟೀಮ್ ವಿಲ್ ವಿನ್ ಅಲ್ಲ. ಥ್ಯಾಂಕ್ ಯು. ಸ್ವಲ್ಪ ಇಂಜುರಿ. ನಾನು ಇವತ್ತು ಬಂದಿದ್ದು ಮೇಜರು, ನಾನು ಧೋನಿ ಅವ್ರನ್ನು ನೋಡ್ಬೋದು ಗ್ರೌಂಡಲ್ಲಿ ಅಂತ. ಅವ್ರೇನೋ ಸ್ವಲ್ಪ ಇಂಜುರಿ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಅವ್ರು ಬೇಗ ರಿಕವರಿ ಆಗಿ ಬರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. RCB ಈ ಸಲ ಕಪ್ಪು ನಮ್ಮದೇನೆ. It's a match is good only, and CSK has a lot of potential but is not using in this match. And against the captaincy also is main question is sir. And we supporting guys, and mainly for RCB fans, one thing, don't forget we have 5. Don't forget. Be alert and cautious, as pickpocketing may occur in crowded areas. Any inconvenience caused due to non-compliance will be your own responsibility. Kindly cooperate to ಮ್ಯಾಮ್, ನಾವು ಹೋಗಿ ಅನ್ಕೊಂಡಿದ್ವಿ ಬದ್ಧ ವೈರಿ ಅಂತ, ಅದು ಈಸಿ ವೈರಿ ಆಗೋಗಿದೆ ಮ್ಯಾಮ್ ನಮ್ಗೆ ಇವಾಗೆಲ್ಲ. ಮೊದಲೆಲ್ಲ RCB ಅಂದ್ರೆ ಏನು, ಬಾಯಿಗೆ ಬರ್ಸಿ ಗೆಲ್ತಾ ಇದ್ರು ಅನ್ನೋದನ್ನ ಎಲ್ಲ ನೋಡಿರ್ತೀವಿ. ಈಗ ಸಿಂಪಲ್ ಆಗಿ ಬಾಯಿ ತಗೊಂಡು ಬಾಯಿಗೆ ಹಾಕೋತವ್ರು ಎಲ್ಲರೂ. ಹೇಗೆ ಬಕಾಸುರ ಹಿಂಗೆ ಸಿಂಪಲ್ ಆಗಿ ಹಾಕೋತಾ ಇದ್ದು, ಎಲ್ಲ ಟೀಮುಗಳನ್ನೂ ಹಂಗೆ ಹಾಕೋತಾ ಇದ್ದಾರೆ. RCB ಒಂದು ಸಿಕ್ಕಾಪಟ್ಟೆ ದೊಡ್ಡ ರೆವಲ್ಯೂಷನರಿ ಆಗೋಗಿದೆ ಮ್ಯಾಮ್. ಒಂಥರ ಜ್ವಾಲಾಮುಖಿ, ಹೇಗೆ ಸಿಡಿದ್ರೆ ಹೇಗೆ ಬೆಂಕಿ ಆಗುತ್ತೋ ಆ ಥರ ಆಗ್ಬಿಟ್ಟಿದೆ. ಈಗ ಅದನ್ನು ಕಟ್ಟಕ್ಕೋರೋಗಲ್ಲ, ತಟ್ಟಕ್ಕಾಗಿರೋಲ್ಲ. ಅದು ರಿಯಲ್ KGF ಅಲ್ಲಿರೋ ಡೊರಾಂಡೋ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ. ಸೋಲೋದಕ್ಕೆ ಏನು ಕಾರಣ ಅಂದರೆ RCB ಅವರು ಚೆನ್ನಾಗಿ ಆಡಿದ್ರು, ಅದಕ್ಕೆ ಕಾರಣ ಮೇಡಮ್. ಮ್ಯಾಮ್ ಸ್ಟ್ರಾಟಜಿ ಎಲ್ಲ ಏನಿಲ್ಲ, ಇಸ್ ಆಲ್ ಅಬೌಟ್ ಹಾರ್ಡ್ ವರ್ಕ್ ಅಂತ. ಟೀಮ್ ಮ್ಯಾನೇಜ್ಮೆಂಟ್ ಹೇಗೆ ಡಿಸಿಷನ್ ತಗೊಳುತ್ತೋ, ಸೀನಿಯರ್ ಪ್ಲೇಯರ್ ಹೇಗೆ ಪುಷ್ ಮಾಡ್ತಾರೆ ಅದನ್ನು ನೋಡ್ಬೋದು ಟೀಮ್ನಲ್ಲಿ. ಲೈಕ್ ವಿರಾಟ್ ಕೊಹ್ಲಿ ಹೇಗೆ ಎವ್ರಿ ಟೈಮ್ ಇಲ್ಲಿ ಕಮ್ ಅಪ್ ವಿತ್ ಐಡಿಯಾಸ್, ನಾನು ಇಲ್ಲಿ ಇನ್ಫಾರ್ಮ್ ಎವ್ರಿಬಡಿ ಏನು ಮಾಡಬೇಕು ಏನು ಮಾಡೋದು ಅದನ್ನು ಕೊಡ್ತಾ ಇರ್ತಾರೆ. ಎನರ್ಜೆಟಿಕ್ ಫೀಲ್ಡ್ನ ಚೇರ್ ಮಾಡ್ತಾರೆ. ದಟ್ ಈಸ್ ಹೌ ಲೀಡರ್ ಆಗಬೇಕು. ಅದನಿಗೆ ಏನು ಕ್ವಾಲಿಟಿ ಇರಬೇಕು, ಇನ್ನೊಬ್ಬನ ಬೆಳೆಸೋದಿರಬೇಕು. ಅದನ್ನು ವಿರಾಟ್ ಕೊಹ್ಲಿ ನೋಡ್ಬೋದು ನೀವು ಫೀಲ್ಡಲ್ಲಿ. ಅದು ಮೈನ್ ಫ್ಯಾಕ್ಟರ್ ಆಗುತ್ತೆ. RCB ಇಲ್ಲಿಗ ಒಂದು ದೊಡ್ಡ ಫ್ಯಾಮಿಲಿ ಮ್ಯಾಮ್. ಅದೀಗ ಡೆಫಿನೆಟ್ಲಿ CSK ಅದನ್ನು ಮಾಡ್ತಿಲ್ಲ ಅನ್ನೋದಕ್ಕಿಂತ ಲೀಡರ್ಶಿಪ್ ಕ್ವಾಲಿಟೀಸ್ ಕಮ್ಮಿ ಆಗಿದೆ ಮೇಡಮ್. ಧೋನಿ ಪ್ರೆಸೆನ್ಸ್ ಲೈಕ್ ಅವನಿಲ್ಲ ಅಂದ್ರೂ ಪ್ರೆಸೆನ್ಸ್ ಇರುತ್ತಲ್ವ, ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಮನೆಯಲ್ಲಿ ಒಬ್ಬರು ಸೀನಿಯರಿಟಿ ಇದ್ದಾಗ ಅವ್ರು ಮಾತಾಡಲಿಲ್ಲ ಅಂದ್ರೂ ಒಂದು ಸಣ್ಣ ಸಿಗ್ನಲ್ಗಳು ತುಂಬ ಎಫೆಕ್ಟ್ ಆಗುತ್ತೆ. ಆ ಥರ ಧೋನಿ ಇದು ಎಲ್ಲೋ ತುಂಬ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ ಅನ್ನೋದು ನನ್ನ ಇಲ್ಲಿ ಅನಿಸಿಕೆ. ನೋಡೋಣ, ಬೌನ್ಸ್ ಬ್ಯಾಕ್ ಆಗಲಿ. ನನ್ನ ಫೇವ್ರೇಟು ನನ್ನ ಅದರದನ್ ವಿರಾಟ್ ಕೊಹ್ಲಿ ಸರ್. ಮೇಡಮ್ ಬೇಗ ಏನು ಔಟ್ ಆಗಲಿಲ್ಲ. 28 ರನ್ಸ್ ಇನ್ T20ಯಲ್ಲಿ, ವಿಚ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್ ಅದು. ಬಟ್ ದಟ್ಸ್ ಓಕೆ. ಈ ಮಾರ್ಕ್ ಮೈ ವರ್ಡ್ಸ್, ಇವತ್ತು ಹೇಳ್ತಾ ಇದ್ದೀನಿ, ವಿರಾಟ್ ಕೊಹ್ಲಿ ಇಸ್ ಗೋಯಿಂಗ್ ಟು ಬಿ ದ ಟಾಪ್ ಸ್ಕೋರರ್ ಇನ್ ದ ಟೂರ್ನಮೆಂಟ್. ಅವರೇ ಬರ್ತಾರೆ, ಅದು ನೋಡ್ಕೊಳ್ಳಿ. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿಯಾಗಿದೆ. ನಂಗೆ ವಿರಾಟ್ ಕೊಹ್ಲಿ ಇಷ್ಟ. RCB ಈ ಸಲ ಕಪ್ ನಮಗೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ.
ಆರ್ ಸಿ ಬಿ ಸ್ಟ್ರಾಂಗ್ ಇದ್ದಾರೆ ಅದಕ್ಕೆ ಅಫ್ಕೋರ್ಸ್ ಆರ್ ಸಿ ಬಿಗಿನ್ನ ಏನಾದರೂ ಚಿಯರ್ ಅಪ್ ಮಾಡಿದ್ರೆ ಈ ಸಲನೂ ಕಪ್ ನಮ್ಮದು